ಆತ್ಮೀಯ ಮಕ್ಕಳೇ, ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಭೂಗೋಳ ವಿಜ್ಞಾನದ ಮೊದಲನೆಯ ಅಧ್ಯಾಯ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣವನ್ನು ಕುರಿತು ಅಧ್ಯಯನ ಮಾಡೋಣ. ಪ್ರೀತಿಯ ಮಕ್ಕಳೇ, ಇಲ್ಲಿ ಎರಡು ಅಂಶಗಳನ್ನು ನಾವು ಅಧ್ಯಯನ ಮಾಡಲಿದ್ದೇವೆ. ಒಂದು ಸ್ಥಾನ, ಪ್ರಪಂಚದ ಯಾವ ಒಂದು ಭಾಗದಲ್ಲಿ ಭಾರತವು ನೆಲೆಗೊಂಡಿದೆ, ಹಾಗೆ ಏಷ್ಯಾದ ಯಾವ ಒಂದು ಭಾಗದಲ್ಲಿ ಭಾರತವು ನೆಲೆಗೊಂಡಿದೆ. ಈ ಅಂಶಗಳನ್ನು ತಿಳಿಯೋದೇ ನಾವು ಭಾರತದ ಸ್ಥಾನ ಒಂದು ವಿಷಯ ಅಂಶದಲ್ಲಿ ತಿಳಿದುಕೊಳ್ಳುತ್ತೇವೆ. ಇನ್ನು ಭಾರತದ ವಿಸ್ತೀರ್ಣ, ಇದರಲ್ಲಿ ಎರಡು ಅಂಶಗಳನ್ನು ನಾವು ಕಾಣುತ್ತೇವೆ. ಯಾವ ಆ ಎರಡು ಅಂಶಗಳು? ಅಕ್ಷಾಂಶವಾಗಿ ಮತ್ತು ರೇಖಾಂಶವಾಗಿ. ಅಕ್ಷಾಂಶ ಮತ್ತು ರೇಖಾಂಶವಾಗಿ ಭಾರತ ಯಾವ ಒಂದು ಡಿಗ್ರಿ ಇಂದ ಯಾವ ಡಿಗ್ರಿವರೆಗೂ ತನ್ನ ವಿಸ್ತಾರವನ್ನು ಹೊಂದಿದೆ. ಅದೇ ರೀತಿಯಾಗಿ ಭಾರತದ ಸಂಪೂರ್ಣ ವಿಸ್ತಾರವೆಷ್ಟು, ಈ ಒಂದು ಅಂಶ ಜೊತೆಗೆ ಭಾರತದ ಒಂದು ಮೇರು ಭಾಗಗಳು ಅಥವಾ ಗಡಿ ಭಾಗಗಳನ್ನು, ಭಾರತದ ದ್ವೀಪ ಪ್ರದೇಶದ ವಿಸ್ತಾರವನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡಲಿದ್ದೇವೆ. ಪ್ರೀತಿಯ ಮಕ್ಕಳೇ, ಇಂದಿನ ತರಗತಿಯಲ್ಲಿ ಭೂಗೋಳ ವಿಜ್ಞಾನದ ಮೊದಲನೆಯ ಅಧ್ಯಾಯವಾದ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣವನ್ನು ಕುರಿತು ಅಧ್ಯಯನ ಮಾಡೋಣ. ಈ ಒಂದು ತರಗತಿಯಲ್ಲಿ ಮುಖ್ಯವಾಗಿ ನಾವು ಪ್ರಪಂಚ ಹಾಗೂ ಏಷ್ಯಾ ಖಂಡದಲ್ಲಿ ಭಾರತದ ಸ್ಥಾನ ಏನು, ಅಂದರೆ ಪ್ರಪಂಚದ ಯಾವ ಭಾಗದಲ್ಲಿ ಭಾರತವು ನೆಲೆ ನಿಂತಿದೆ ಮತ್ತು ಏಷ್ಯಾ ಖಂಡದ ಯಾವ ಭಾಗದಲ್ಲಿ ಭಾರತವನ್ನು ನಾವು ಕಾಣುತ್ತೇವೆ, ಭಾರತದ ವಿಸ್ತೀರ್ಣ ಮತ್ತು ಮೇರೆಗಳನ್ನು ಕುರಿತು ಚರ್ಚಿಸುತ್ತೇವೆ. ಭಾರತದ ಪೂರ್ವದಿಂದ ಪಶ್ಚಿಮಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಮತ್ತು ಕಂಪ್ಲೀಟ್ ಅಥವಾ ಸಂಪೂರ್ಣವಾದ ಭಾರತದ ವಿಸ್ತೀರ್ಣವೆಷ್ಟು ಮತ್ತು ಭಾರತದ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಭಾರತದ ಒಂದು ಭೂಮೇರೆ ಮತ್ತು ಜಲಮೇರೆಗಳನ್ನು ಕುರಿತು ಅಧ್ಯಯನ ಮಾಡುತ್ತೇವೆ. ಪ್ರೀತಿಯ ಮಕ್ಕಳೇ, ಜಗತ್ತಿನ ಅಥವಾ ಪ್ರಪಂಚದ ಒಂದು ಭಾಗವನ್ನು ನಾವು ಗಮನಿಸುವುದಾದರೆ, ಪ್ರಪಂಚವನ್ನು ಗಮನಿಸುವುದಾದರೆ, ಪ್ರಪಂಚದ ಉತ್ತರಾರ್ಧಗೋಳದಲ್ಲಿ ಭಾರತವು ಇದೆ. ಹಾಗೆಯೇ ನಾವು ಪಶ್ಚಿಮ ಮತ್ತು ಪೂರ್ವ ಗೋಳಗಳನ್ನು ನೋಡುವುದಾದರೆ, ಪ್ರಪಂಚದ ಪೂರ್ವ ಗೋಳಾರ್ಧದಲ್ಲಿ ಭಾರತವು ಇದೆ. ಹಾಗಾದರೆ ಪರೀಕ್ಷಾರ್ಥವಾಗಿ ತಮಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಎಂದರೆ, ಭಾರತವು ಪ್ರಪಂಚದ ಯಾವ ಭಾಗದಲ್ಲಿದೆ ಅಥವಾ ನೆಲೆಸಿದೆ? ಅದಕ್ಕೆ ಉತ್ತರ, ಭಾರತವು ಉತ್ತರ ಗೋಳಾರ್ಧ, ಇದು ದಕ್ಷಿಣ, ಇದು ಉತ್ತರ ಗೋಳಾರ್ಧ ಹಾಗೂ ಪೂರ್ವ ಗೋಳಾರ್ಧ, ಇದು ಪಶ್ಚಿಮ, ಇದು ಪೂರ್ವ ಗೋಳಾರ್ಧದಲ್ಲಿ ಭಾರತವು ನೆಲೆ ನಿಂತಿದೆ. ನಾವು ಏಷ್ಯಾ ಮಾತ್ರ ನೋಡುವುದಾದರೆ, ಏಷ್ಯಾದ ಆಗ್ನೇಯ ಭಾಗದಲ್ಲಿ ಭಾರತವು ನೆಲೆಸಿದೆ. ಭಾರತವು ಒಂದು ಪರ್ಯಾಯ ದ್ವೀಪ. ಪರ್ಯಾಯ ದ್ವೀಪವೆಂದರೆ ಯಾವ ಪ್ರದೇಶವು ಒಂದು ಭಾಗದಲ್ಲಿ ಜಲದಿಂದ, ಒಂದು ಭಾಗದಲ್ಲಿ ಭೂಮಿಯಿಂದ ಆವರ್ತಗೊಂಡಿರುತ್ತದೋ ಆ ಒಂದು ಪ್ರದೇಶವನ್ನು ನಾವು ಪರ್ಯಾಯ ದ್ವೀಪವೆಂದು ಕರೆಯುತ್ತೇವೆ. ಹಾಗಾದರೆ ಭಾರತವು ಏಷ್ಯಾದ ಪರ್ಯಾಯ ದ್ವೀಪ. ಈಗ ಭಾರತದ ಸ್ಥಾನವನ್ನು
ಅಕ್ಷಾಂಶ ಮತ್ತು ರೇಖಾಂಶಗಳ ಡಿಗ್ರಿ ಮೂಲಕ ನಾವು ಚರ್ಚೆ ಮಾಡೋಣ. ಭಾರತದ ಮುಖ್ಯ ಭೂಭಾಗವು ಅಥವಾ ಪ್ರಧಾನ ಭೂಭಾಗವು ಅಂದರೆ ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ ದ್ವೀಪಗಳನ್ನು ಹೊರತುಪಡಿಸಿ ಇದಕ್ಕೆ ನಾವು ಪ್ರಧಾನ ಭೂಭಾಗವೆಂದು ಕರೆಯುತ್ತೇವೆ. ಭಾರತದ ಪ್ರಧಾನ ಭೂಭಾಗವು 8 ಡಿಗ್ರಿ 4 ನಿಮಿಷದಿಂದ ಹಿಡಿದು 37 ಡಿಗ್ರಿ 6 ನಿಮಿಷದವರೆಗೂ ಈ ಒಂದು ಅಕ್ಷಾಂಶದಲ್ಲಿ ನೆಲೆಗೊಂಡಿದೆ. 97 ಡಿಗ್ರಿ 3 ನಿಮಿಷದಿಂದ ಹಿಡಿದು 68 ಡಿಗ್ರಿ 7 ನಿಮಿಷದವರೆಗೂ ಭಾರತದ ಭೂಭಾಗವು ನೆಲೆಸಿದೆ. ಪ್ರೀತಿಯ ಮಕ್ಕಳೇ, ಇಲ್ಲಿ ನಾವು ಮುಖ್ಯವಾಗಿ ನೋಡುವುದಾದರೆ ಭಾರತವು 68 ಡಿಗ್ರಿ 7 ನಿಮಿಷದಿಂದ ಹಿಡಿದು 97 ಡಿಗ್ರಿ 3 ನಿಮಿಷದವರೆಗೂ ವಿಸ್ತಾರಗೊಂಡಿದೆ. ಈ ಒಂದು ರೇಖಾಂಶಗಳ ಮಧ್ಯೆ ಭಾರತವು ನೆಲೆ ನಿಂತಿದೆ. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಭಾರತದ ಈ ಭಾಗದಲ್ಲಿ ನಾವು ನೋಡುತ್ತೇವೆ. ಅದೇ ರೀತಿ ಲಕ್ಷದ್ವೀಪ್ ದ್ವೀಪಗಳು ಇಲ್ಲಿ ನಮಗೆ ಕಾಣಸಿಗುತ್ತವೆ. ಅಂಡಮಾನ್ ನಿಕೋಬಾರ್ ಪ್ರದೇಶದ ಇಂದಿರಾ ಪಾಯಿಂಟ್ ಎನ್ನುವ ಪ್ರದೇಶವು 6 ಡಿಗ್ರಿ 45 ನಿಮಿಷ 6 ಡಿಗ್ರಿ 45 ನಿಮಿಷ ಅಕ್ಷಾಂಶದಲ್ಲಿ ನೆಲೆ ಇರುವಂಥ ಈ ಒಂದು ಇಂದಿರಾ ಪಾಯಿಂಟ್ ಭಾರತದ ದಕ್ಷಿಣದ ತುದಿ ಎಂದು ನಾವು ಕರೆಯುತ್ತೇವೆ. ಇದಕ್ಕೆ ಪ್ರತಿಯಾಗಿ ಜಮ್ಮು ಕಾಶ್ಮೀರದಲ್ಲಿ ಬರುವಂಥ ಇಂದಿರಾ ಕೋಲ್ ಭಾರತದ ಅತ್ಯಂತ ಉತ್ತರ ತುದಿಯಾಗಿದೆ. ಪ್ರೀತಿಯ ಮಕ್ಕಳೇ, ಭಾರತವು ಮಧ್ಯಭಾಗದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತವು ಹಾಯ್ದು ಹೋಗಿದೆ. 23.5 ಒಂದು ಅಕ್ಷಾಂಶದಲ್ಲಿ ನಾವು ಇದನ್ನು ನೋಡುತ್ತೇವೆ. 82.5 ಪೂರ್ವ ರೇಖಾಂಶವು 82.5 ಪೂರ್ವ ರೇಖಾಂಶವು ಭಾರತದ ಮಧ್ಯದಲ್ಲಿ ಹಾಯ್ದು ಹೋಗಿದೆ. ಭಾರತದ ಆದರ್ಶ ಕಾಲಮಾನ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ಭಾರತೀಯರು ನೆಚ್ಚಿಕೊಂಡಿರುವಂಥ, ಭಾರತೀಯರು ನೋಡಿಕೊಳ್ಳುವಂಥ ಒಂದು ಕಾಲಮಾನವು ಈ 82.5 ರೇಖಾಂಶ ಪೂರ್ವ ರೇಖಾಂಶ ಏನಿದೆ ಇದರಿಂದನೇ ತೆಗೆದುಕೊಂಡಿದೆ. ಪ್ರೀತಿಯ ಮಕ್ಕಳೇ, ವಿಸ್ತೀರ್ಣವನ್ನು ನೋಡುವುದಾದರೆ ಭಾರತವು ಪ್ರಪಂಚದ 7ನೇ ಅತಿ ದೊಡ್ಡ ರಾಷ್ಟ್ರ. ಮೊದಲನೇ ದೊಡ್ಡ ರಾಷ್ಟ್ರವೆಂದರೆ ರಷ್ಯಾ, ನಂತರ ಕೆನಡಾ, ನಂತರ ಚೀನಾ, ಅನಂತರ ಅಮೆರಿಕಾ, ಅನಂತರ ಬ್ರೆಜಿಲ್, ಅನಂತರ ಆಸ್ಟ್ರೇಲಿಯಾ. ಇವುಗಳ ನಂತರ ಬರುವುದೇ ಭಾರತ. ಪರೀಕ್ಷೆಯ ದೃಷ್ಟಿಯಿಂದ ಮಕ್ಕಳೇ, ಭಾರತವು ಎಷ್ಟನೇ ದೊಡ್ಡ ರಾಷ್ಟ್ರ ಅಥವಾ ಭಾರತಕ್ಕೆ ಯಾವ ದೊಡ್ಡ ರಾಷ್ಟ್ರಗಳಲ್ಲಿ ಎಷ್ಟನೇ ಸ್ಥಾನವಿದೆ ಅನ್ನೋದನ್ನು ಕೇಳಬಹುದು. ಈ ಒಂದು ವಿಷಯದಲ್ಲಿ ನಿಮಗೆ ಭಾರತದ ಆದರ್ಶ ಕಾಲಮಾನವು ಯಾವ ರೇಖಾಂಶವನ್ನು ಆಧರಿಸಿ ತೆಗೆದುಕೊಳ್ಳಲಾಗಿದೆ ಎನ್ನುವುದನ್ನು ಪ್ರಶ್ನೆ ನೀಡಬಹುದು.
ಭಾರತದ ಮಧ್ಯಭಾಗದ ಅಕ್ಷಾಂಶ ಯಾವುದು ಎಂದು ಇಲ್ಲಿ ಒಂದು ಪ್ರಶ್ನೆಯನ್ನು ನೀವು ನಿರೀಕ್ಷಿಸಬಹುದು ಪ್ರೀತಿಯ ಮಕ್ಕಳೇ. ಈ ಪಾಠದಿಂದ ಒಂದು ಮ್ಯಾಪ್ ಅಥವಾ ನಕ್ಷೆಯ ಪ್ರಶ್ನೆಯನ್ನು ಮ್ಯಾಪ್ ಮಾರ್ಕಿಂಗ್, ನಕ್ಷೆಯಲ್ಲಿ ಗುರುತಿಸುವುದು, ಒಂದು ಪ್ರಶ್ನೆ ನೀವು ನಿರೀಕ್ಷಿಸಬಹುದು ಪ್ರೀತಿಯ ಮಕ್ಕಳೇ. ಇದರ ಒಟ್ಟು ವಿಸ್ತೀರ್ಣ, ಭಾರತದ ಒಟ್ಟು ವಿಸ್ತೀರ್ಣ 32,87,263 ಚದುರ ಕಿಲೋಮೀಟರ್. ಇದು ಪ್ರಪಂಚದ ಸಂಪೂರ್ಣ ವಿಸ್ತೀರ್ಣವನ್ನು ನೋಡುವುದಾದರೆ 2.42% ಇದೆ. ಅಂದರೆ ಪ್ರಪಂಚದ 2.42% ಭೂಭಾಗವನ್ನು ಭಾರತ ಹೊಂದಿದೆ. ಪ್ರೀತಿಯ ಮಕ್ಕಳೇ, ಒಂದು ಚಿಕ್ಕ ಪ್ರಶ್ನೆ. ಭಾರತವು ಏಷ್ಯಾ ಖಂಡದ ಡ್ಯಾಶ್ ಭಾಗದಲ್ಲಿದೆ. ಊಹಿಸಿ. ನಿಮ್ಮ ಊಹೆ ಸರಿಯಾಗಿದೆ. ಉತ್ತರ ದಕ್ಷಿಣ ಭಾಗದಲ್ಲಿದೆ. ಭಾರತದ ವಿಸ್ತೀರ್ಣ ಎಷ್ಟು? ಭಾರತದ ಒಟ್ಟು ವಿಸ್ತೀರ್ಣ 32,87,263 ಚದುರ ಕಿಲೋಮೀಟರ್. ಮುಂದಿನ ಪ್ರಶ್ನೆ, ಭಾರತದ ಮಧ್ಯದಲ್ಲಿ ಹಾದು ಹೋಗುವ ಪ್ರಮುಖ ಅಕ್ಷಾಂಶ ಯಾವುದು? ನಿಮ್ಮ ಊಹೆ ಸರಿಯಾಗಿದೆ ಪ್ರೀತಿಯ ಮಕ್ಕಳೇ. ಕರ್ಕಾಟಕ ಸಂಕ್ರಾಂತಿ ವೃತ್ತರೇಖೆ. ಕರ್ಕಾಟಕ ಸಂಕ್ರಾಂತಿ ವೃತ್ತರೇಖೆ. ಮುಂದಿನ ಪ್ರಶ್ನೆ, ಭಾರತದ ಅಕ್ಷಾಂಶ ಮತ್ತು ರೇಖಾಂಶ ವಿಸ್ತರಣೆಯನ್ನು ತಿಳಿಸಿ. ನಿಮ್ಮ ಉತ್ತರ ಸರಿಯಾಗಿದೆ ಪ್ರೀತಿಯ ಮಕ್ಕಳೇ. ಭಾರತವು 8 ಡಿಗ್ರಿ 4 ನಿಮಿಷದಿಂದ 37 ಡಿಗ್ರಿ 6 ನಿಮಿಷ ಉತ್ತರ ಅಕ್ಷಾಂಶ ಮತ್ತು 68 ಡಿಗ್ರಿ 7 ನಿಮಿಷದಿಂದ 97 ಡಿಗ್ರಿ 25 ನಿಮಿಷ ಪೂರ್ವ ರೇಖಾಂಶದವರೆಗೂ ವ್ಯಾಪಿಸಿದೆ. ಪೂರ್ವ ಭಾರತವು ಪೂರ್ವ ಪಶ್ಚಿಮವಾಗಿ 2,933 ಕಿಲೋಮೀಟರ್ ಅಗಲವಾಗಿದೆ. ಉತ್ತರ ದಕ್ಷಿಣವಾಗಿ 3,214 ಕಿಲೋಮೀಟರ್ ಉದ್ದವಾಗಿದೆ. ಇದನ್ನು ಮನಸ್ಸಿನಲ್ಲಿ ನೆಲೆಸಿಕೊಳ್ಳಿ. ಮೇರೆಗಳನ್ನು ತೆಗೆದುಕೊಳ್ಳುವುದಾದರೆ ಭಾರತವು ಭೂಮೇರೆ ಮತ್ತು ಜಲಮೇರೆ ಎರಡನ್ನೂ ಒಳಗೊಂಡಿದೆ. ಭೂಮೇರೆಯ ಉದ್ದ 15,200 ಕಿಲೋಮೀಟರ್. 15,200 ಕಿಲೋಮೀಟರ್ ಮತ್ತು ಭಾರತವು ಉತ್ತರದಲ್ಲಿ ಹಿಮಾಲಯ ಪರ್ವತಗಳನ್ನು ಹೊಂದಿದೆ. ಈ ಹಿಮಾಲಯ ಪರ್ವತಗಳು ಭಾರತ ಮತ್ತು ಚೀನಾ ದೇಶಗಳ ನಡುವಣ ನೈಸರ್ಗಿಕ ಗಡಿಯಾಗಿದೆ. ಭಾರತದ ಪ್ರಧಾನ ಭೂಭಾಗವು 6,100 ಕಿಲೋಮೀಟರ್ ಉದ್ದವಾದ ಸಮುದ್ರ ತೀರವನ್ನು ಹೊಂದಿದೆ. ಪ್ರೀತಿಯ ಮಕ್ಕಳೇ, ಭಾರತವು 6,100 ಕಿಲೋಮೀಟರ್ ಉದ್ದದ ಒಂದು ಸಮುದ್ರ ತೀರವನ್ನು ಹೊಂದಿದೆ. ಅಂಡಮಾನ್ ನಿಕೋಬಾರ್ ಇಲ್ಲಿ ಲಕ್ಷದ್ವೀಪ್ ತೀರಗಳನ್ನು ಒಳಗೊಂಡರೆ 7,516.5 ಕಿಲೋಮೀಟರ್ಗಳಷ್ಟು ಉದ್ದದ ಸಮುದ್ರ ತೀರವನ್ನು ಭಾರತ ಹೊಂದಿದೆ. ದೇಶದ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರಗಳಿವೆ. ಇವು ನಮ್ಮ ದೇಶದ ನೈಸರ್ಗಿಕ
ಗಡಿಗಳಾಗಿವೆ ಪ್ರೀತಿಯ ಮಕ್ಕಳೇ. ನಮ್ಮ ನೆರೆಯ ರಾಷ್ಟ್ರಗಳೆಂದರೆ ಮುಖ್ಯವಾಗಿ ವಾಯುವ್ಯದಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನವನ್ನು ಒಳಗೊಂಡಿದೆ. ಉತ್ತರದಲ್ಲಿ ನೇಪಾಳ, ಚೀನಾ, ಭೂತಾನ್ ಒಳಗೊಂಡಿದೆ. ಪೂರ್ವದಲ್ಲಿ ಬಾಂಗ್ಲಾದೇಶ್, ಮಯನ್ಮಾರ್ ಒಳಗೊಂಡಿದೆ. ಆಗ್ನೇಯಕ್ಕೆ ಶ್ರೀಲಂಕಾ ದೇಶವಿದೆ. ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಪಾಕ್ ಜಲಸಂಧಿಯನ್ನು ನಾವು ಕಾಣುತ್ತೇವೆ. ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಪಾಕ್ ಜಲಸಂಧಿಯನ್ನು ನಾವು ಕಾಣುತ್ತೇವೆ. ಜಲಸಂಧಿ ಎಂದರೆ ಎರಡು ದೊಡ್ಡ ಜಲಭಾಗಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂಥ ಒಂದು ಜಲಭಾಗ. ಹಾಗೆ ಇಲ್ಲಿ ಮನ್ನಾರ್ ಖಾರಿಯನ್ನು ನಾವು ಕಾಣುತ್ತೇವೆ. ಮನ್ನಾರ್ ಖಾರಿ ಮೂರು ಭಾಗದಲ್ಲಿ ಭೂಮಿ, ಒಂದು ಭಾಗದಲ್ಲಿ ನೀರಿರುವ ಪ್ರದೇಶಕ್ಕೆ ನಾವು ಖಾರಿ ಎಂದು ಕರೆಯುತ್ತೇವೆ. ಆಡಳಿತವಾಗಿ ಭಾರತವನ್ನು ನಾವು ನೋಡುವುದಾದರೆ ಭಾರತವು ಪ್ರಜಾಪ್ರಭುತ್ವ ಗಣರಾಜ್ಯ. ವಿಶಾಲವಾದ ಭಾರತವನ್ನು ಪ್ರಮುಖವಾಗಿ ನಾವು ಪ್ರಾದೇಶಿಕ ಭಾಷೆ ಮತ್ತು ಆಡಳಿತದ ಅನುಕೂಲಕ್ಕಾಗಿ ಇಲ್ಲಿ ಒಂದು ಬದಲಾವಣೆಯನ್ನು ತಾವು ಮಾಡಿಕೊಳ್ಳಬೇಕು ಪ್ರೀತಿಯ ಮಕ್ಕಳೇ. 28 ರಾಜ್ಯಗಳು ಮತ್ತು ದೆಹಲಿಯು ಸೇರಿದಂತೆ 9 ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ. ಪ್ರೀತಿಯ ಮಕ್ಕಳೇ, ಭಾರತ ಸರ್ಕಾರವು ಕೆಲವು ತಿಂಗಳುಗಳ ಹಿಂದೆ ಜಮ್ಮು ಮತ್ತು ಕಾಶ್ಮೀರನ್ನು ಭಾಗ ಮಾಡಿ ಕೇಂದ್ರಾಡಳಿತ ಪ್ರದೇಶವಾಗಿ ವಿಭಜನೆ ಮಾಡಿರೋದರಿಂದ ಆಡಳಿತಾತ್ಮಕವಾಗಿ ನಿಯುಕ್ತಿಗೊಳಿಸಿರೋದರಿಂದ ಈಗ ಭಾರತದಲ್ಲಿ 28 ರಾಜ್ಯಗಳಿವೆ ಮತ್ತು 9 ಕೇಂದ್ರಾಡಳಿತ ಪ್ರದೇಶಗಳಿವೆ. ದೆಹಲಿಯು ರಾಷ್ಟ್ರೀಯ ರಾಜಧಾನಿ ಕೇಂದ್ರ ಇಲ್ಲಿದೆ ಪ್ರೀತಿಯ ಮಕ್ಕಳೇ. ನಕ್ಷೆಯ ಒಂದು ಪ್ರಶ್ನೆಯಲ್ಲಿ ನಕ್ಷೆ ಗುರುತಿಸುವಿಕೆಯ ಒಂದು ಪ್ರಶ್ನೆ ಇಲ್ಲಿ ನಿಮಗೆ ಕೇಳ್ಬೋದು. ತೆಲಂಗಾಣ ಹೊಸದಾಗಿ ನಿರ್ಮಾಣವಾದಂಥ ರಾಜ್ಯ. ತೆಲಂಗಾಣ ಹೊಸ ರಾಜ್ಯ. ರಾಜ್ಯಗಳನ್ನು ನಾವು ಗಮನಿಸುವುದಾದರೆ ರಾಜಸ್ಥಾನ ಅತ್ಯಂತ ದೊಡ್ಡದಾದಂಥ ರಾಜ್ಯ ಭಾರತದಲ್ಲಿ. ಗೋವಾ ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕದಾದಂಥ ರಾಜ್ಯ. ಯೋಚಿಸಿ ಉತ್ತರಿಸಿ ಪ್ರೀತಿಯ ಮಕ್ಕಳೇ. ಭಾರತದ ಆಗ್ನೇಯ ಭಾಗದಲ್ಲಿ ಡ್ಯಾಶ್ ದೇಶವಿದೆ. ನಿಮ್ಮ ಉತ್ತರ ಸರಿ ಮಕ್ಕಳೇ, ಶ್ರೀಲಂಕಾ. ಭಾರತದಲ್ಲಿ ಡ್ಯಾಶ್ ಹೊಸ ರಾಜ್ಯವಾಗಿದೆ. ನಿಮ್ಮ ಉತ್ತರ ಸರಿಯಾಗಿದೆ, ತೆಲಂಗಾಣ. ಭಾರತದೊಂದಿಗೆ ಗಡಿ ಹಂಚಿಕೊಂಡಿರುವ ನೆರೆ ರಾಷ್ಟ್ರಗಳನ್ನು ಹೆಸರಿಸಿ. ಊಹಿಸಿ ಪ್ರೀತಿಯ ಮಕ್ಕಳೇ ಉತ್ತರವನ್ನು. ಅವು ಯಾವುವೆಂದರೆ ವಾಯುವ್ಯದಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ, ಉತ್ತರದಲ್ಲಿ ಚೀನಾ, ನೇಪಾಳ ಮತ್ತು ಭೂತಾನ್, ಪೂರ್ವದಲ್ಲಿ ಮಯನ್ಮಾರ್ ಮತ್ತು ಬಾಂಗ್ಲಾದೇಶ್, ಆಗ್ನೇಯದಲ್ಲಿ ಶ್ರೀಲಂಕಾ. ಧನ್ಯವಾದಗಳು ಪ್ರೀತಿಯ ಮಕ್ಕಳು.